ವೆಲ್ಕಮ್ ಟು ನಿಮ್ಮಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ನಾನು ತುಂಬ ದಿನದಿಂದ ವೀಡಿಯೋ ಮಾಡ್ತಾನೇ ಇದ್ದೀನಿ. ಹೆಚ್ಚು ಕಡಿಮೆ ಒಂದು 350-360 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಂದು 2000 ಜನ ಸಬ್ಸ್ಕ್ರೈಬರ್ ಬಂದಿದ್ದೀರಿ. ಅದರಲ್ಲಿ ಒಂದು 40 ಜನ 50 ಜನ ನೋಡ್ತೀರಿ, ಇನ್ನೆಲ್ಲ ಮನಿಕೊಬಿಟ್ಟವ್ರೆ. ಅವ್ರಿಗೆಲ್ಲ ಈ ಥರ ವೀಡಿಯೋಗಳು ಬೇಕಾಗಿಲ್ಲ. ಚಿಂಗಲಕ್ಕಿ ಜಕೆಲಕ್ಕಿ ಈ ಥರ ವೀಡಿಯೋಗಳು ಬೇಕು. ನೀವು ನೋಡು, ಒಂದು ಒಳ್ಳೆ ಕಂಟೆಂಟ್ಗಳು ಕೊಡ್ತೀವಿ, ಒಂದು ಒಳ್ಳೆ ಇದನ್ನು ಜನಕ್ಕೆ ತಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇದ್ದೆ. ಸರಿಯಾದ ರೀತಿಯಲ್ಲಿ ಸಬ್ಸ್ಕ್ರೈಬರ್ಗಳು ಇಲ್ಲ, ಯೂಟ್ಯೂಬ್ದು ಪ್ರಮೋಟ್ ಮಾಡ್ತಾವೆ, ನಾವು ಕೊಡೋ ಕಂಟೆಂಟ್ ಚೆನ್ನಾಗಿಲ್ವೋ, ಯಾವ ಥರ ಕಂಟೆಂಟ್ ಕೊಡಬೇಕು ಅಂದರೆ ಗೊತ್ತಲ್ಲ ಜನಕ್ಕೆ. ಒಳ್ಳೆ ಹಂಗೆ ಅಲ್ಲೇ ಆರಬೇಕು ಮ್ಯಾಕೆ, ಆ ಥರ ಕಂಟೆಂಟ್ಗಳು ಕೊಡಬೇಕು. ಈ ಥರ ಎಲ್ಲ ನೋಡಿ, ಬಿಸಿಲು ಬೆಂಕಿಲಿ ಹಸ್ಗಳಿಗೆ ಹುಲ್ ಕೂದಾಕಿ ನಾವು ನೀಟಾಗಿ ಎಲ್ಲರೂ ಮಾಡ್ತೀರಾ. ಸೊ ಅದನ್ನು ನಾವು ಹೇಳಬೇಕು. ಯಾಕಂದರೆ ಕೆಲವು ಜನಗಳು ಈಗ ಹಸುಗಳು ಸಾಕ್ತಲ್ಲ, ಹಸುಗಳು ಕರೆಕ್ಟಾಗಿ ನಾಟಿ ಹಸುಗಳು ಸಾಕ್ಬೇಕಾದ್ರೆ ಇವೆಲ್ಲ ರೆಡಿ ಇರಬೇಕು. ಅವಕ್ಕೆ ಅಂತ ಜವಾಬ್ದಾರಿಯುತವಾಗಿ ನಾವು ಕೆಲಸಗಳು ಕೊಡಬೇಕು. ಸೊ ಇದನ್ನು ಹೇಳ್ತಾ ಬರ್ತಾ ಇದೀನಿ ದಿನನಿತ್ಯ. ಒಳ್ಳೊಳ್ಳೆ ಇದನ್ನು ಮಟನ್ ಸಾರು ಮಾಡೋದು, ಕೋಳಿ ಚಿಕನ್ ಮಾಡೋದು, ಈ ಥರ ವೀಡಿಯೋಗಳಾದ್ರೆ ಚಕ್ಕಂತ ಹೊಡೋಯ್ತವೆ ತಿನ್ನೋದಕ್ಕೆ. ಅದಕ್ಕೆ ಆಮೇಲೆ ಇನ್ನೊಂದಕ್ಕೆ ಹಂಗೆ ಚಕ್ಕಂತ ಜನಗಳು ಯೂಸ್ ಹೊಟ್ಟೋಗುತ್ತೆ. ಈ ಥರದವು ಯಾರೂ ಕೇಳಲ್ಲ, ಈ ಥರದವು ಯಾರೂ ನೋಡೋದು ಇಲ್ಲ. ಏಕೆಂದರೆ ತುಂಬ ವೀಡಿಯೋಗಳು ಮಾಡ್ತಾಯಿರ್ತೀನಿ ನಾನು. ಒಂದು 40 ಜನ 50 ಜನ ನೋಡಿದ್ರೆ ದುರ್ಲಾಭ. ಏನು ನೋಡಿ ಇಷ್ಟಪಟ್ಟರು ಗೊತ್ತಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗಳು. 2000 ಜನ ಅವರು ಅಟ್ಲೀಸ್ಟ್ ಅವ್ರು ಯಾರು ನೋಡ್ಬಿಟ್ರು ಆಯ್ತದೆ. ಅವರು ಕೂಡ ಸರಿಯಾಗಿ ನೋಡೋಲ್ಲ. ಏನೋ ದಿನ ಹೇಳಿದ್ನೇ ಹೇಳ್ತಾನೆ. ಯಾಕೆ ಸಬ್ಸ್ಕ್ರೈಬ್ ಆದರೂ, ಏನು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆದರೂ ಗೊತ್ತಿಲ್ಲ. ಅಲ್ಲಿರೋರಾದರೂ ನೋಡ್ಬಿಟ್ರು ಸಾಕಾಗುತ್ತೆ. ಅವರು ಯಾಕೋ ಸರಿಯಾಗಿ ಅವ್ರು ನೋಟಿಫಿಕೇಷನ್ ಹೋಯ್ತಲ್ವೋ ಇಲ್ಲ ಏನು ಒಂದು ಸರಿಯಾಗಿ ಗೊತ್ತಿಲ್ಲ. ನೋಡ್ರಪ್ಪ, ಎಲ್ಲ ಕಷ್ಟಪಡೋರಿಗೆ ಸ್ವಲ್ಪ ಪ್ರೋತ್ಸಾಹಿಸಿ. ನಾವು ಇದೇ ರೀತಿ ಒಂದು ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡಿ, ಹುಲ್ ಕುಯ್ತಾ ಇದ್ದೀನಿ. ಸೊ ಈಗ ಹೋಗಿ ಹಸುಗೆ ಹುಲ್ಲು ಹಾಕಬೇಕು. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹಸುಗಳಿಗೆ ಹುಲ್ಲು ಹಾಕ್ಬೇಕಾದ್ರೆ ಯಾವ ಥರ ಏನು ಎಲ್ಲನೂ ನಿಮಗೆ ಅಪ್ಲೋಡ್ ಕೊಡ್ತೀನಿ. ಇದು ಬೇರೆಯವ್ರದ್ದು ತೋಟ. ಸೊ ಹಿಂಗೆ ಹುಲ್ ಕುದಿ ಹಾಕ್ತೀವಿ. ಎಲ್ಲ ಸ್ವಲ್ಪ ಇಲ್ಲಿ ಸತ್ತೆ ಬೆಳೆದ್ಬಿಟ್ಟೈತೆ, ನೋಡ್ತಾ ಇರ್ಬೋದು. ಬಿಸಿಲು ಏನು ಬಿಸಿಲು ಹೊಡಿತಾ ಇದೆ ಅಂದರೆ ನೋಡಿ, ಇಲ್ಲಿ ಬೆವರು ಕಿತ್ಕೊಬತ್ತಾ ಇದೆ. ತುಂಬ ಇದು ಹ್ಯಾಂಗ್ ಗ್ಲೌಸ್ ಯಾಕೆ ಹಾಕ್ಕೊಂಡಿದ್ದೆ, ಮಿಷಿನ್ ಓಡಿಸ್ಕೊಬಂದೆ ನಮ್ಮ ಟಿಲ್ಲರ್ನ. ಸೊ ಹಂಗೆ ಹಾಕೊಬಂದೆ, ಕೈಗೆ ಸ್ಲಿಪ್ಪಾಗಿ ಬಿದ್ದರೂ ಕುಡ್ಲು ಹುಲ್ ಕೊಯ್ಬೇಕಾದ್ರೆ ಒಂದು ಸ್ವಲ್ಪ ಏನು ತೊಂದರೆ ಆಗೋಲ್ಲ ಅನ್ನೋಕ್ಕೋಸ್ಕರ ಹಾಕೋತೀವಿ. ಸಿಕ್ಕಾಬಟ್ಟೆ ಬಿಸಿಲು, ಮಳೆ ಎಲ್ಲೋ ಒಂದು ದಿನ ಸ್ವಲ್ಪ ಒಂದು ಅರ್ಧ ಇಂಚ್ ಮಳೆ ಹೋಯ್ತು. ಇನ್ನು ಮಳೆನೇ ಹೋದಿಲ್ಲ ಸರಿಯಾಗಿ. ಸೊ ಹಂಗೆ ಹುಲ್ ಕೂದ್ಬಿಟ್ಟು ಅಲ್ಲಿ ಹಸ್ಕೊಳ್ಗೆ ಹಾಕಬೇಕು. ಇವತ್ತು 2 ಚೀಲ ಹುಲ್ಲು ಹಾಕ್ಬಿಟ್ರೆ ಒಂದು ಅರ್ಧ ಹೊರೆ ನೆಲ್ಲುಲ್ಲು ಇಷ್ಟು ಹಾಕಿದ್ರೆ ಒಂದು ದಿನಕ್ಕೆ ನಮ್ಮ ಹಳ್ಳಿಕಾರ ಹಸುಗಳಿಗೆ ಸಾಕು. ಹಂಗೆ ಒಂದು ಸ್ವಲ್ಪ ತಿಂಡಿ ಹಸ್ರುಲ್ಲು ಹಾಕ್ತಾ ಹೋದ್ರೂ ಆಗುತ್ತೆ. ಹಸ್ರುಲ್ಲು ಮೇಯಿಸ್ಬೇಕು, ಆಗ ಆ್ಯಕ್ಚುಲಿ ಓಡಾಡಿಸ್ಬೇಕು ಹಸ್ಕೊಳ. ನಾವು ಮನೆಯಿಂದ ತೋಟ ಕಡ್ಕೊಬರ್ತೀನಿಲ್ಲ ಅಷ್ಟೇ. ಯಾಕಂದರೆ ಇಲ್ಲೆಲ್ಲ ಆರಂಭಗಳು ಮಾಡವ್ರೆ. ಆರಂಭ ಮಾಡಿದ್ರೆ ನೋಡಿ, ಬಾಳೆ ಹಾಕವ್ರೆ, ತೋಟದೊಳಗೆ ಬಿಡೋಕ್ಕಾಗಲ್ಲ. ಸೊ ಬೇರೆಯವ್ರದ್ದು ಇದು. ನಮ್ಮ ತೋಟಕ್ಕಂತೂ ನಿಮ್ಗೆ ಗೊತ್ತಲ್ಲ, ನೈಸರ್ಗಿಕ ತೋಟ. ಅದ್ರೊಳಗಡೆ ಮಧ್ಯೆ ರೋಡಲ್ಲಿ ಒಂದು ಸ್ವಲ್ಪ ಕೂದಾಕ್ತೀನಿ. ಹಂಗೆ ಓಡಾಡಿಸ್ಕೊಂಡು ನೀರು ಕುಡಿಸ್ಕೊಂಡು ನಮ್ಮ ತೋಟದ ಹತ್ರ ಬೆಳಿಗ್ಗೆ ಸಾಯಂಕಾಲ ಗಂಟ ಇಡಿಸ್ಬಿಟ್ಟು ಹೋಗ್ತೀನಿ ಅಷ್ಟೇ. ತೋರಿಸ್ತೀನಿ ನಿಮಗೆ ಹಸುಗಳಿಗೆ ಹುಲ್ಲು ಹಾಕ್ಬೇಕಾರೆ ಅವು ಎಷ್ಟು ಖುಷಿಯಿಂದ ಮೇಯ್ತವೆ ಮರದ ಕೆಳಗಡೆ ಆರಾಮಾಗೆ. ಕೊನೆಗೂ ಕುಯ್ಕೊಬಂದು ಏರಿ ಮೇಕೆ ಹಾಕ್ತೆ, ಮೇಯ್ತಾವೆ. ಸೊ ಹುಲ್ಲೊಂದು ಕೂದು ಹಾಕ್ಬಿಟ್ರೆ ಹಸುಗಳಿಗೆ, ಬಿಸಿಲು ಬೆಂಕಿನೋ ಸ್ವಲ್ಪ ಹುಲ್ಲು ಕೂದು ಹಾಕ್ಬಿಟ್ರೆ ನಮ್ಮದು. ಸೊ ಅಲ್ಲಿ ಹಸ್ರಲ್ಲೇ ತರಕಾರಿ ಗದ್ದೆ ಒಳಗೆ ಅವೇ, ಅದರ ಔಷಧಿ ಸಿಕ್ಕಾಬಟ್ಟೆ ಹೊಡಿತಾರೆ. ಈಗ ಸಾಮಾನ್ಯವಾಗಿ ಈ ನೈಸರ್ಗಿಕ ಕೃಷಿ ಮಾಡೋರು ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಈ ತೋಟ ಒಳಗಡೆ ಹುಲ್ ಕುಯ್ಯೋದಕ್ಕೆ ಟ್ರೈ ಮಾಡಿ, ಅಡಿಕೆ ತೋಟದೊಳಗಡೆ ಅಲ್ಲಿ ಇಲ್ಲಿ. ಯಾಕಂದರೆ ಈ ತರಕಾರಿ ಒಳಗಡೆ ಸಿಕ್ಕಾಬಟ್ಟೆ ಔಷಧಿ ಹೊಡಿತಾರೆ. ಔಷಧಿ ಎಲ್ಲ ಹುಲ್ ಮೇಲೆ ಬಿದ್ದಿರುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಜಾಸ್ತಿ ಕುಯ್ಯೋಕ್ಕೆ ಹೋಗ್ಬೇಡಿ. ನಾನು ಕಷ್ಟ ಆದರೂ ಸಿಕ್ಕಿಲ್ಲ ಅಂದ್ಬಿಟ್ಟು ಒಂದು ಅಡಿಕೆ ತೋಟದೊಳಗಡೆ ಕುಯ್ಕೊಬಿಡ್ತೀನಿ. ಸೊ ನಮ್ಮ ತೋಟದೊಳಗಡೆ ಒಂದು ಸ್ವಲ್ಪ ಕುಯ್ತೀನಿ. ಯಾಕಂದರೆ ನಮ್ಮದು ಹೊರಗಡೆಯಿಂದ ಗೊಬ್ಬರಗಳಾಗಲಿ, ಕೊಡಕೆ ಗೊಬ್ಬರಗಳಾಗಲಿ, ರಾಸಾಯನಿಕಗಳಾಗಲಿ ತರದೇ ಅಲ್ಲೇ ಹಸಿರಲ್ಲೇ ಗೊಬ್ಬರಗಳು ಮಾಡೋದ್ರಿಂದ ನನಗೆ ಮರಗಳು 600-700 ಮರಗಳು ಇರೋದ್ರಿಂದ ಅವಕ್ಕೆ ಅಲ್ಲೇ ಗೊಬ್ಬರಗಳು ಆಗಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಕುಯ್ಯೋದು ನಮ್ಮ ತೋಟದೊಳಗಡೆ. ಬುಧಗಳಲ್ಲೆಲ್ಲ ಫಾರಮ್ ಕಡ್ಡಿಗಳು ಹಾಕ್ಕೊಂಡಿದ್ದೀನಿ, ಅದು ಹಸಿ ಕುಯ್ಕೋತಾ ಇರ್ತೀನಿ. ಬೇಸಿಗೆ ಆಗಿರೋದ್ರಿಂದ ಮಳೆ ಇಲ್ಲೋದ್ರಿಂದ ಸ್ವಲ್ಪ ಈ ಹುಲ್ಲು ಹಾಕಬೇಕಾಗಿದೆ. ಸೊ ಈ ಥರ ಹಸ್ರು ಕುಯ್ಕೊಬರೋದ್ರಿಂದ ಒಂದು ಒಳ್ಳೆಯದು ಮಾಡಿ ಎಲ್ಲರೂ. ಹಾಗೆ ನಮ್ಮ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ವ್ಯೂಸ್ನ ಒಂದು ಸ್ವಲ್ಪ ನೋಡ್ರಪ್ಪ ಸಬ್ಸ್ಕ್ರೈಬರ್ಸ್ಗಳು. ವೀಡಿಯೋನೇ ನೋಡೋಲ್ರೋ, ಇನ್ನು ಯಾವ ಥರ ವೀಡಿಯೋ ಕೊಡ್ಬೇಕು ಹೇಳಿ.
ಏನು ಎಲ್ಲದು ಒಳ್ಳೆ ಕಂಟೆಂಟ್ ಅಂದರೆ ಯಾವ ಥರ ಕಂಟೆಂಟ್ ಕೊಡಬೇಕು ಅಂತ ಒಳ್ಳೇದನ್ನೇ ಹೇಳಿದ್ರೆ ಜನ ನೋಡಲ್ಲ, ಕೆಟ್ಟದನ್ನ ನೋಡ್ತಾರೆ, ಸಿಕ್ಕಾಬಟ್ಟೆ ನೋಡ್ತಾರೆ ಕೆಟ್ಟದನ್ನ. ನೋಡಿ ಸ್ವಲ್ಪ ಇರೋದು 2,000 ಸಬ್ಸ್ಕ್ರೈಬರ್ಸ್, ಅವರು ಕರೆಕ್ಟಾಗಿ ವೀಡಿಯೋ ನೋಡಲಿಲ್ಲ ಅಂದ್ರೆ ನಾವು ಹೆಂಗೆ ಮಾಡಿ. ದಯವಿಟ್ಟು ವೀಡಿಯೋ ವಾಚ್ ಮಾಡಿ. ಏನಾರು ನಿಮಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತೇಳಿ ಆ ಥರ ವೀಡಿಯೋನ ಮಾಡೋಣ. ಸ್ವಲ್ಪ ಸಬ್ಸ್ಕ್ರೈಬರ್ ಹಂಗೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ನಿಮಗೆ, ಕೃಷಿಗೆ ಸಂಬಂಧಪಟ್ಟಿದ್ದು ಯಾವ ಥರ ವೀಡಿಯೋ ಬೇಕು ಹೇಳಿ ಮಾಡೋಣ. ಥ್ಯಾಂಕ್ ಯು, ಬಾಯ್ ಬಾಯ್.